ಸುಖದ ನಿರ್ಮಲ ರೂಪ ನಿರ್ಜಿತ ಮುನಿ ಶಾಪ ನಿರವಧಿ ಸುಖದ ನಾರಾಯಣ ನಾರಾಯಣ ಶರದಿ ಬಂಧನ ನತ ಸಂಕೀರ್ತನ ಶರದಿ ಬಂಧನ ನತ ಸಂಕೀರ್ತನ ನಾರಾಯಣ ಶಂಕರಾದಿಗೀಯಮಾನ ಸಾಧು ಜನ ಶಂಕರಾದಿಗೀಯಮಾನ ಸಾಧು ಜನ ನಿರವಧಿ ಸುಖದ ನಿರ್ಮಲ ರೂಪ ನಿರ್ಜಿತ ಮುನಿ ಶಾಪ ನಿರವಧಿ ಸುಖದ ನಾರಾಯಣ ಮಾಮಣಿ ಮರುಕದ ಮಣಿ ನಿವಸೇ ನಾರಾಯಣ ಮಾಮಣಿ ಮರುಕದ ಮಣಿ ನಿವದೇಹ ನಾರಾಯಣ ನಾರಾಯಣ ಶ್ರೀಮಣಿ ಲೋಲ ಶ್ರಿತ ಜನ ಪರಿಪಾಲ ನಾರಾಯಣ ಶ್ರೀಮಣಿ ಲೋಲ ಶ್ರಿತ ಜನ ಪರಿಪಾಲ ಭೀಮ ಪರಾಕ್ರಮ ಭೀಷ್ಮ ಪರಾಜಿತ ಭೀಮ ಪರಾಕ್ರಮ ಭೀಷ್ಮ ಪರಾಜಿತ ಮಾಮಸ ರಾಜಸ ಮಧುರ ಮಧುರ ತ್ಯಾಗರಾಜ ನಿರುತ ಮಾಮಸ ರಾಜಸ ಮಧುರ ಮಧುರ ತ್ಯಾಗರಾಜ ನಿರವಧಿ ಸುಖದ ನಿರ್ಮಲ ರೂಪ ನಿರ್ಜಿತ ಮುನಿ ಶಾಪ ನಿರವಧಿ ಸುಖದ ನಾರಾಯಣ ನಾರಾಯಣ ನಾಯದು ಗೋವಿಂದ ಮುಕುಂದ ಗೋವಿಂದ ಹೇ ಮಾಧವ ಕೃಷ್ಣ ಇದು ಪಾಂಡವ ಪಾಚ ಪಾಲಿದಾರಿಯೇ ಪಾಂಡವ ಪಾಚ ಪಾಲಿದಾರಿಯೇ ಮುಕ್ತೋದಾರ ಕಾಯೋ ದೇವ ಮುಕ್ತೋದಾರ ಕಾಯೋ ದೇವ ಕೃಷ್ಣ ಇದು ಹೇ ಪಾವನ ಕೃಷ್ಣ ಇದು ಮೋಹನ ಮುರಳಿ ಗಾನ ಮೋಹನ ಮುರಳಿ ಗಾನ ಪಟ್ಟಿದಾರ ಪರಿಪಾಲ
ಪರಮಾತ್ಮ ಅಪದ್ವಂದ್ವ ಅನಾಥ ರಕ್ಷಕ ಕಾಪಾಡು ಕಾಪಾಡು. ಸ್ಮರಿಸೈ ಕಾರಣವಾರುದೈ ವರಧರ್ಮ ರಾಜನೇ ಸ್ಮರಿಸೈ ಕಾರಣವಾರುದೈ ವರಧರ್ಮ ರಾಜನೇ ಅರಹೋ ನಿನ್ನ ಅಭಿಮತವನ್ನು ಅರಹೋ ನಿನ್ನ ಅಭಿಮತವನ್ನು ಅರಹೋ ನಿನ್ನ ಅಭಿಮತವನ್ನು ಪರಿಪರಿ ವಿಧದಲ್ಲೂ ಸ್ಮರಣೆ ಕೈಯುತ ಪರಿಪರಿ ವಿಧದಲ್ಲೂ ಸ್ಮರಣೆ ಕೈಯುತ ಸ್ಮರಿಸೈ ಕಾರಣವಾವುದೈ ವರಧರ್ಮ ರಾಜನೇ. ಶ್ರೀಕೃಷ್ಣ ಪರಮಾತ್ಮ ಅಪದ್ವಂದ್ವ ಕಾಪಾಡು ಕಾಪಾಡು. ಪರಮಾತ್ಮ ವಾಸುದೇವ ಜನಾರ್ದನ ಪಾಂಡುಪುತ್ರರೇ, ನನ್ನನ್ನು ಧ್ಯಾನಿಸಿದ ಕಾರಣವೇನು? ಪರಮಾತ್ಮ, ಈ ರಾಜಸೂಯೋಗ ನಿರ್ಮೂಷಗೊಳಿಸಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ. ಧರ್ಮಪುತ್ರ, ದೇಶದಲ್ಲಿರುವ ಸಕಲ ರಾಜರನ್ನೂ ಜಯಿಸಿ ಧನಕನಕ ವಸ್ತುಗಳನ್ನು ತಂದಿರುವ ಈ ನಿನ್ನ ತಮ್ಮಂದಿರು ಜರಾಸಂಧ, ಅಕ್ರೂರ ಮುಂತಾದ ರಾಜರುಗಳನ್ನು ಜಯಿಸಿ ಇರುವ ಈ ನಿನ್ನ ತಮ್ಮಂದಿರ ಸಾಹಸ ಕಡಿಮೆಯೇನು? ಕೃಷ್ಣ ಪರಮಾತ್ಮ, ಆಂಧರ ರಾಕ್ಷಸರಾದ ಜರಾಸಂದ್ರನು ಜಯಿಸಲು ನಾನು ತುಂಬಾ ಕಷ್ಟಕರವಾಯಿತು. ಅರೇ ಕೇಳು, ಅರೇ ಕೇಳು ಭಯಂಕರವೆನಿಸುತ್ತೆ, ಅರೇ ಕೇಳು ಭಯಂಕರವೆನಿಸುತ್ತೆ. ಪರಂಪರೆಗಳಿಂದ ವೈರ ಸೈನ್ಯವ ನಡುವೆ ಸಂಹರಿಸಿದ ವೀರನು ನಾನೇ. ಅಪರಿಚಿತ ಜಲದೀಪ, ಅಪರಿಚಿತ ಜಲದೀಪ ಜರಾಸಂಧನನ್ನು ಪಿಡಿದು ಘೋರ ರಣರಂಗದಲ್ಲಿ ಸಂಹರಿಸಿದ ವೀರನು ನಾನೇ. ಕೃಷ್ಣ ಪರಮಾತ್ಮ, ಆ ದುಷ್ಟ ರಾಕ್ಷಸನ್ನು ಜಯಿಸಲು ನನಗೆ ತುಂಬಾ ಕಷ್ಟಕರವಾದ ಕೆಲಸವಾಗಿತ್ತು. ಆದರೆ ತಮ್ಮ ಕೃಪಾ ಕಟಾಕ್ಷದಿಂದ ಜಯಿಸಿದನು. ಭಲೆ ಭೀಮಸೇನ, ಭಲೆ. ನಿನ್ನ ಪ್ರತಾಪಕ್ಕೆ ನಾನು ಮೆಚ್ಚಿದೆ. ನೀನು ಬಕ ವಿಡಂಬಾದಿಗಳನ್ನು ಜಯಿಸಿದಾಗಲೇ ನಿನ್ನ ಪ್ರತಾಪವು ನನಗೆ ತಿಳಿಯಿತು. ವಾಸುದೇವ, ವಾಸುದೇವ, ನೀನು ನನ್ನ ಜೊತೆ ಇರುವಾಗ ಭಯವೇಕೆ? ಆ ಡಂಬಾಸುರನ 999 ಕವಚಗಳನ್ನು ಕತ್ತರಿಸಿದನಲ್ಲವೇ? ಆ ಕಾಂಡವನ್ನು ಸುಟ್ಟು ಆ ಅಗ್ನಿದೇವರಿಂದ ಈ ಧನಸ್ಸು ಪಡೆಯಲು ನೀನೇ ಕಾರಣವಲ್ಲವೇ? ಅರ್ಜುನ, ನಾನಿರುವಾಗ ಭಯವೇಕೆ? ಮಚ್ಚವೆಂತ್ರವಂ ಭೇದಿಸಿ ಮಾನವಿ ದ್ರೌಪದಿಯ ಕೈ ಹಿಡಿಯುವಾಗ ಕೃಷ್ಣ, ಪಾಲಾಕ್ಷನನ್ನು ಗೆದ್ದು ಪಾಶುಪತಾಸ್ತ್ರ ಪಡೆದ ಶೂರ ಕೃಷ್ಣ, ಬಕ ವಿಡಂಬಾದಿಗಳನ್ನು ಜಯಿಸಿದ ಈ ಭೀಮಸೇನ ಪರಾಕ್ರಮವು ನಾ ಹರಿಯೇ.
ಸುರಲೋಕಗೆ ಸೋಪಾನ ನೆಲೆಗಟ್ಟಿಸಿದ ಸುರಲೋಕಗೆ ಸೋಪಾನ ನೆಲೆಗಟ್ಟಿಸಿದ ಮಚ್ಚಯಂತ್ರ ವಂಶಲಂಘನದ ಧೀರನು ನಾನೇ ನಿಂದಯ ಕಣದಿಂದಲೇ ಸಕಲ ಭೋಜನ ಜಯಿಸಿದ ಧೀರನು ನಾನೇ ಪರಮಾತ್ಮ, ಈ ಯಾಗದ ಕೆಲಸ ಕಾರ್ಯಕ್ರಮ ಮಾಡಲು ತುಂಬಾ ಕಷ್ಟವಾಗಿದೆ. ಅದು ಅಲ್ಲದೆ ದುರ್ಯೋಧನ, ದುಶ್ಯಾಸನ, ಕರ್ಣ, ಶಕುನಿಯು ಮುಂತಾದವರು ಯಾಕೆ ಬರ್ತಿರೋರು, ಅವರಿಂದ ಏನಾದ ಅಪಕೀರ್ತಿ ಆದರೆ ಏನು ಗತಿ? ಅರ್ಜುನ, ಧರ್ಮಪುತ್ರ, ಯಾವುದಕ್ಕೂ ನೀವು ಚಿಂತಿಸಬೇಡಿ. ಅವರಿಂದ ಯಾವ ಅನರ್ಥವೂ ಆಗುವುದಿಲ್ಲ. ಯಾವುದಕ್ಕೂ ನಾನು ನಿಮ್ಮ ಜೊತೆಯಲ್ಲಿರುವನಲ್ಲ. ಹಾಗೆ ಆಗಲಿ ಪರಮಾತ್ಮ, ಹಂಗಾಗಲಿ ಪರಮಾತ್ಮ. ಗೋಪಾಲ ಮಾಪಾಲಯ ಪಾಲಯ ಗೋಪಾಲ ಮಾಪಾಲಯ ಗೋವರ್ಧನಗಿರಿ ಗೋಪಿ ಜನಪ್ರಿಯ ಗೋವರ್ಧನಗಿರಿ ಗೋಪಿ ಜನಪ್ರಿಯ ಗೋಪಿಕಲೋಲ ಭೀಮಣಿಲೋಲ ಗೋಪಿಕಲೋಲ ಭೀಮಣಿಲೋಲ ಗೋಪಾಲ ಮಾಪಾಲಯ ಕೃಪಾಲಯ ಗೋಪಾಲ ಮಾಪಾಲಯ. ಪರಮಾತ್ಮ, ನಾವು ಮಾಡುವ ರಾಜಸೂಯಗಳು ಆ ಕೌರವರಿಗೆ ಇಷ್ಟವಿಲ್ಲ. ಆದ್ದರಿಂದ ಅವರಿಂದ ಏನಾದರೂ ತೊಂದರೆ ಆಗಲೂಬಹುದು. ನಂದಕುಮಾರ ನವನಿತ ಚೋರ, ನಂದಕುಮಾರ ನವನಿತ ಚೋರ, ಶ್ರೀಕೃಷ್ಣ ನಿನಲೀಲೆ, ಕೃಷ್ಣ ನಿನಲೀಲೆ, ಮುರಳಿ ಮೋಹನ, ಮುರಳಿ ಮೋಹನ ಗೋಪಾಲ, ಲಕ್ಷ್ಮೀ ಕರುಣಾವರಣ, ಕರುಣಾವರಣ ಲಕ್ಷ್ಮೀ ರಮಣ, ಕರುಣಾವರಣ ಲಕ್ಷ್ಮೀ ರಮಣ, ಮುರಳಿ ಮೋಹನ ಗೋಪಾಲ, ಮುರಳಿ ಮೋಹನ ಗೋಪಾಲ, ನಿನ್ನಯ ಲೀಲೆಯೋ ಅರಿಯಲು ಸಾಧ್ಯವೇ, ನಿನ್ನಯ ಲೀಲೆಯೋ ಅರಿಯಲು ಸಾಧ್ಯವೇ, ಭಕ್ತೋದ್ಧಾರ ಪಾಲಿಸೋ ದೇವ, ಭಕ್ತೋದ್ಧಾರ ಪಾಲಿಸೋ ದೇವ, ನಂದಕ ನಂದಕುಮಾರ ನವನಿತ ಚೋರ, ಶ್ರೀಕೃಷ್ಣ ನಿನಲೀಲೆ, ಶ್ರೀಕೃಷ್ಣ ನಿನಲೀಲೆ, ನಿನಲೀಲೆ, ಅಣ್ಣ ಅಣ್ಣ ಧರ್ಮಪುತ್ರ, ಯಾರಿಂದಲೂ ಏನಾಗುವುದಿಲ್ಲ. ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮ ನಮ್ಮೊಡನೆ ಇರುವಾಗ ನಮಗೆ ಅಪಜಯವೇ ಇಲ್ಲ. ಪಾಂಡುಪುತ್ರರೇ,
ಯಾವುದಕ್ಕೂ ನೀವು ಚಿಂತಿಸಬೇಡಿ. ಅವರಿಂದ ಯಾವ ಅನರ್ಥವೂ ಆಗುವುದಿಲ್ಲ. ಯಾವುದಕ್ಕೂ ನಾನು ನಿಮ್ಮ ಜೊತೆಯಲ್ಲಿರೋನಲ್ಲ. ನಿಮ್ಮ ಪೂಜ್ಯ ಪಿತಾಮಹರಾದ ಭೀಷ್ಮರು ಹೇಳಿದಂತೆ ನಡೆಯುವುದು ನಿಮ್ಮ ಮುಖ್ಯ ಕರ್ತವ್ಯ. ನಾನಿನ್ನು ದ್ವಾರಕೆಗೆ ಹೋಗಿ ಬರುವೆ. ಬಲು ಎಚ್ಚರದಿಂದ ಕಾರ್ಯನಿರ್ವಹಿಸಿ. ಹಾಗೇ ಆಗಲಿ ಪರಮಾತ್ಮ. ಪಿತಾಮಹ, ಈ ರಾಜಕ್ಕೆ ಕೆಲಸಗಳನ್ನು ನೋಡುತ್ತಿದ್ದರೆ ತುಂಬಾ ಕಷ್ಟವಾಗಿ ಕಾಣಿಸುತ್ತೆ. ಏನು ಮಾಡಲಿ? ಧರ್ಮನಂದನ ಭೀಮಾರ್ಜುನರೇ, ಧರ್ಮನಂದನ ನೇಮಿಸಿರುವ ಈ ರಾಜ್ಯಸಭೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಕೃಪ ಇರುವಾಗ ನಿಮಗೆ ಈ ಸಂದೇಶವು ಆಗುವುದಿಲ್ಲ. ಪಿತಾಮಹ, ಭಕ್ತ ಬ್ರಾಹ್ಮಣರ ಪೂಜೆಯನ್ನು ಶ್ರೀಕೃಷ್ಣ ಪರಮಾತ್ಮ ನೆರವೇರಿಸಲಿ. ಬ್ರಾಹ್ಮಣರ ಭೋಜನ ವಿಷಯದಲ್ಲಿ ಕರುಣನು ನೆರವೇರಿಸಲಿ. ಸಾಮಾನುಗಳು ಒದಗಿಸುವುದಾದರೆ ಇದರನ್ನು ನೋಡಿಕೊಳ್ಳದೆ ದುರ್ಯೋಧನ ಈ ಕಾರ್ಯಕ್ರಮಕ್ಕೆ ನೆರವಾದರೆ ಎಲ್ಲ ರಾಜ್ಯಗಳಿಗೂ ಮಣಿ ತಕ್ಕ ವಸ್ತ್ರಗಳನ್ನು ಕೊಟ್ಟು ಮರ್ಯಾದೆ ಪಡೆಯಲಿ. ದುಶ್ವಾಸನನು ಈ ಕಾರ್ಯಕ್ರಮಕ್ಕೆ ನೆರವಾಗಲಿ. ಶಕುನಿ ಮೇಲೆ ವಿಚಾರಗಳೆಲ್ಲ ನೋಡಿಕೊಳ್ಳದೆ. ಅಗ್ರಜ, ಈ ವಿಷಯದಲ್ಲಿ ನೀನು ತುಂಬಾ ಆಶೀಲನಾಗಿರು. ಯಾವ ಯಾವ ಕೆಲಸಕ್ಕೆ ಯಾರನ್ನು ನೇಮಿಸಬೇಕೆಂಬುದನ್ನು ಚೆನ್ನಾಗಿ ಬಲ್ಲೆ. ಅಣ್ಣ, ಈ ಯಾಗದ ಕೆಲಸಕ್ಕೆ ಅಣ್ಣ, ಈ ದೇಶದಲ್ಲಿ ರಾಜರೆಲ್ಲರೂ ರಾಜನ ಗೆದ್ದು ಯಾಗಕ್ಕೆ ಸಹಾಯ ಮಾಡುವರು. ಅಣ್ಣ, ಇದು ಎಂತಹ ಮಾತು? ನಮ್ಮ ದೇಶದಲ್ಲಿರುವ ರಾಜ್ಯರುಗಳು ನಮ್ಮ ಯಾಗಕ್ಕೆ ಸಹಾಯ ಮಾಡಿರೋರಲ್ಲವೇ? ಆದ್ದರಿಂದ ಅವರಿಗೆ ತಕ್ಕ ಮರ್ಯಾದೆಯನ್ನು ನಾವು ಕೊಡಲೇಬೇಕು. ಅದನ್ನು ಬಿಟ್ಟು ಆ ಕೌರವರಿಗೆ ಆಡಳಿತವನ್ನು ಬಿಟ್ಟುಕೊಟ್ಟರೆ ನಮಗೆ ಅವಮಾನವೆಂದು ತೋರುತ್ತಿರುವುದು. ಅಣ್ಣ ಧರ್ಮಪುತ್ರ, ಯಾರಿಂದಲೂ ಏನೂ ಆಗುವುದಿಲ್ಲ. ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನು ನಮ್ಮೊಡನೆ ಇರುವಾಗ ನಮಗೇಕೆ ಭಯವು? ಭೀಮಾರ್ಜುನರೇ, ಧರ್ಮನಂದನ ನೇಮಿಸಿರುವ ಈ ರಾಜ್ಯಸಭೆಯಲ್ಲಿ ದುರ್ಯೋಧನ ಕೈಯಲ್ಲಿ ಧನರೇಖಿರುವುದು, ಕರ್ಣನ ಕೈಯಲ್ಲಿ ಧಾನ್ಯ ರೇಖಿರುವುದು. ನಿಮ್ಮ ಯಾಗವು ಸುರಕ್ಷಿತವಾಗಿ ನಡೆಯುವುದು. ಹಾಗೇ ಆಗಲಿ ಪರಮಾತ್ಮ. ಅದು ರಾಜಾದಿರಾಜರೆಲ್ಲ ಸಾಗರಂತೆ ಆಗಮಿಸ್ತಿರೋರು. ಮುನಿಗಳು, ಭಕ್ತರು, ಮಹಾತ್ಮರು ಈ ಕಡೆಯಿಂದ ಬರುತ್ತಿರುವರು. ದುರ್ಯೋಧನ ತಮ್ಮ ಪರಿವಾರ ಸಮೇತವಾಗಿ ಬರುತ್ತಿರುವನು. ಯಾಗ ಮಂಟಪಕ್ಕೆ ಸಮಯ ಮಿರುತ್ತಾ ಬಂತು. ದ್ರೌಪದಿ, ನಾವಿಬ್ಬರು ಯಾಗ ಮಂಟಪ ನೋಡಿ ಬರೋಣ, ನಡೆ.